ನಮಸ್ಕಾರ, ನಾನು ಶಾರದಾ. ಇದು ಕಥಾಬಿಂದು ಮಾಧ್ಯಮ. ಇಂದಿನ ವಿಶೇಷ ಕಾರ್ಯಕ್ರಮ ಸಾಹಿತ್ಯ ಲೋಕದಿಂದ ಬೆಳ್ಳಿ ಪರದೆಗೆ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕಥಾಹಂದರ ಹಾಗೂ ಹೊಸತನದ ಸಿನಿಮಾಗಳಿಗೆ ಸದಾ ಪ್ರೋತ್ಸಾಹ ಸಿಗುತ್ತಲೇ ಇರುತ್ತದೆ. ಇದೀಗ ಅದೇ ಸಾಲಿಗೆ ಸೇರಲು ಸಜ್ಜಾಗಿದೆ ಅದಿತಿ ಚಲನಚಿತ್ರ. ಸ್ಯಾಂಡಲ್ವುಡ್ನಲ್ಲಿ ಭಾರೀ ಕುತೂಹಲ ಮೂಡಿಸಿರುವ ಅದಿತಿ ಸಿನಿಮಾದ ವಿಶೇಷ ಪೋಸ್ಟರ್ ಹಾಗೂ ಚಿತ್ರದ ಅಧಿಕೃತ ಮಾಹಿತಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅನಾವರಣಗೊಂಡಿತು. ನಿರ್ದೇಶಕರಾದ ಪಿ.ವಿ. ಪ್ರದೀಪ್ ಕುಮಾರ್, ನಿರ್ಮಾಪಕರಾದ ಸುನಿತಾ ಪ್ರದೀಪ್ ಕುಮಾರ್, ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೇಮಂಡ್ ದಿಕ್ಕುನ್ನ ತಾಕೋಡೆ, ಮಂಗಳೂರು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ಹರೀಶ್ ರೈ ಉಪಸ್ಥಿತರಿದ್ದು ಮಾಧ್ಯಮ ಮಿತ್ರರೊಂದಿಗೆ ಸಿನಿಮಾ ಜರ್ನಿಯನ್ನು ಹಂಚಿಕೊಂಡರು. ಪ್ರೆಸ್ ಮೀಟ್ನಲ್ಲಿ ಬಿಡುಗಡೆಗೊಂಡ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅತ್ಯಂತ ಆಕರ್ಷಕವಾಗಿದ್ದು, ಗಾಂಧಿನಗರದಲ್ಲಿ ಧೂಳೆಬ್ಬಿಸುವ ಮುನ್ಸೂಚನೆ ನೀಡಿದೆ. ಚಿತ್ರದ ಶೀರ್ಷಿಕೆಯೇ ಹೇಳುವಂತೆ ಅದಿತಿ ಒಂದು ವಿಶಿಷ್ಟವಾದ ಕಥೆಯನ್ನು ಒಳಗೊಂಡಿದ್ದು, ಪ್ರತಿಯೊಬ್ಬ ಚಿತ್ರಪ್ರೇಮಿಯೂ ಕನೆಕ್ಟ್ ಮಾಡಿಕೊಳ್ಳುವಂತಹ ಇಮೋಷನಲ್ ಮತ್ತು ಸಸ್ಪೆನ್ಸ್ ಎಲಿಮೆಂಟ್ಸ್ ಚಿತ್ರದಲ್ಲಿದೆ ಎಂದು ನಿರ್ದೇಶಕರು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಒಂದು ಕಾಲವಿತ್ತು, ಆಗ ಇಂದಿನಂತೆ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಜಗತ್ತಿರಲಿಲ್ಲ. ಇಡೀ ಸಮಾಜದ ಮನರಂಜನೆ ಮತ್ತು ಜ್ಞಾನದ ಹಸಿವನ್ನು ನೀಗಿಸುತ್ತಿದ್ದದ್ದೇ ವಾರಪತ್ರಿಕೆಗಳು. ಆ ಅದ್ಭುತ ದಿನಗಳಲ್ಲಿ ಮಂಗಳ ವಾರಪತ್ರಿಕೆಯ ಕಡು ಓದುಗರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ ಎನ್ನಲು ಹೆಮ್ಮೆ ಎನಿಸುತ್ತದೆ. ಆ ದಿನಗಳು ಇಂದಿಗೂ ಹಸಿರಾಗಿವೆ. ನಮ್ಮ ಮನೆಯ ಹತ್ತಿರದ ಅಂಗಡಿಗೆ ಪ್ರತಿ ಗುರುವಾರ ಸಂಜೆ ಪತ್ರಿಕೆಗಳು ಬರುತ್ತಿದ್ದವು. ಆಶ್ಚರ್ಯವೆಂದರೆ, ಪತ್ರಿಕೆ ಹೊತ್ತ ಗಾಡಿ ಬರುವುದಕ್ಕೂ ಮುನ್ನವೇ ಸುಮಾರು 70ರಿಂದ 80 ಜನ ಓದುಗರು ಅಂಗಡಿಯ ಮುಂದೆ ಕಾದು ಕುಳಿತಿರುತ್ತಿದ್ದರು. ಅದೊಂದು ಸಾಹಿತ್ಯದ ಹಬ್ಬದಂತಿರುತ್ತಿತ್ತು. ಆ ಸಾಲಿನಲ್ಲಿ ನಿಂತು ಪತ್ರಿಕೆ ಕೊಂಡು ಪುಟ ತಿರುಗಿಸಿದಾಗ ಸಿಗುತ್ತಿದ್ದ ಖುಷಿಯೇ ಬೇರೆ. ಹಾಗೆ ಕಾದು ಓದುತ್ತಿದ್ದ ಆ ಮಂಗಳ ಪತ್ರಿಕೆಯಲ್ಲಿ ಪ್ರದೀಪ್ ಕುಮಾರ್ ಅವರ ಕಾದಂಬರಿಗಳು ಧಾರಾವಾಹಿಯಾಗಿ ಪ್ರಕಟವಾಗುತ್ತಿದ್ದವು. ಅವರ ರೋಚಕ ಬರಹದ ಶೈಲಿಗೆ ಕಟ್ಟುಬಿದ್ದು ಮುಂದಿನ ವಾರ ಏನಾಗಬಹುದು ಎಂಬ ಕುತೂಹಲದಿಂದ ಇಡೀ ವಾರ ಕಾಯುತ್ತಿದ್ದ ಓದುಗರಲ್ಲಿ ನಾನೂ ಒಬ್ಬನಾಗಿದ್ದೆ. ಪ್ರದೀಪ್ ಕುಮಾರ್ ಅವರ ಸಾಹಿತ್ಯದ ಜರ್ನಿಯನ್ನು ನಾನು ಅತ್ಯಂತ ಹತ್ತಿರದಿಂದ ಕಂಡಿದ್ದೇನೆ. ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಕೇವಲ ಸುದ್ದಿಗಳ ಕೇಂದ್ರವಲ್ಲ, ಅದು ಇವರ ಸಾಹಿತ್ಯದ ಒಡನಾಡಿಯೂ ಹೌದು. ಇವರ ಹಲವಾರು ಜನಪ್ರಿಯ ಕೃತಿಗಳು ನಮ್ಮ ಪ್ರೆಸ್ ಕ್ಲಬ್ಬಿನ ವೇದಿಕೆಯಲ್ಲೇ ಲೋಕಾರ್ಪಣೆಗೊಂಡು ಯಶಸ್ವಿಯಾಗಿವೆ. ಇಂದು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಮೈಲಿಗಲ್ಲು ಸ್ಥಾಪಿಸಿರುವ ಪ್ರದೀಪ್ ಕುಮಾರ್ ಅವರು ಅದೇ ಕಲ್ಪನಾ ಶಕ್ತಿಯೊಂದಿಗೆ ಬೆಳ್ಳಿ ಪರದೆಗೆ ಅದಿತಿ ಚಿತ್ರದ ಮೂಲಕ ಹೊಸ ಹೆಜ್ಜೆ ಇಟ್ಟಿರುವುದು ಸಂತಸ ತಂದಿದೆ. ಸಾಹಿತ್ಯ ಲೋಕದಂತೆಯೇ ಚಿತ್ರರಂಗದಲ್ಲೂ ಇವರ ಹೊಸ ಪ್ರಯತ್ನಕ್ಕೆ ಜಯ ಸಿಗಲಿ ಎಂದು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ಪಿ.ಬಿ. ಹರೀಶ್ ರೈ ಹೇಳಿದರು. ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೇಮಂಡ್ ದಿಕ್ಕುನ್ನ ತಾಕೋಡೆ ಅವರು ಪ್ರದೀಪ್ ಕುಮಾರ್ ಅವರ ಬಗ್ಗೆ ಪರಿಚಯ ಮಾಡಿಕೊಟ್ರು. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕಥಾಬಿಂದು ಮಾಧ್ಯಮ.